ಸರ್, ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹ್ಯಾರಿಸ್ ಅವರು ಯಾವಾಗಾದ್ರೂ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಇರ್ತಾರೆ. ಇವತ್ತು ಹೆಲ್ತ್ ಚೆಕಪ್ ಆಗ್ಲಿ ಬೇರೆ ಎಲ್ಲಾನು ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2008ರಿಂದ ಒಂದು ಪರಿವರ್ತನೆ ಪ್ರಾರಂಭವಾಗಿದೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳು ಎಲ್ಲ ಸರ್ವ ಧರ್ಮಗಳನ್ನ ಒಂದು ಅಂತ ಹೇಳಿ ಸ್ವೀಕಾರ ಮಾಡಿಕೊಂಡು ಬಂದಿರತಕ್ಕಂತ ಒಬ್ಬ ಯಾರಾದ್ರೂ ಶಾಸಕರು ಅವರು 2008ರಿಂದ ಇದುವರೆಗೂ ಅದ್ಭುತವಾದಂತ ಕಾರ್ಯಕ್ರಮಗಳು ನಿರಂತರ ಬಡವರ ಕಾರ್ಯಕ್ರಮಗಳನ್ನ ಚಾಚೂಚಪದೆ ತನ್ನ ಮನೆಯ ಕಾರ್ಯಕ್ರಮ ಪ್ರತಿಯೊಂದು ರೀತಿಯಲ್ಲಿ ಬಡವರ ಕಾರ್ಯಕ್ರಮನ ಬಡವರಿಗೋಸ್ಕರನೇ ಅವ್ರು ಮಾಡ್ತಾ ಇರುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಜವಾಗೂ ಬಹಳಷ್ಟು ಜನ ವಯೋವೃದ್ಧರು ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಅಲಿಯಲಿಕ್ಕೆ ಆಗ್ಬಾರ್ದು. ನನ್ನ ಕ್ಷೇತ್ರದಲ್ಲಿ ಸಮಸ್ತ ನಾಗರಿಕ ಬಂಧುಗಳಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು. ಆ ಸಮಸ್ಯೆಗಳನ್ನ ಇಲ್ಲಿ ಸ್ಥಳದಲ್ಲೇ ಪರಿಶೀಲನೆ ಮಾಡಿ ಅಲ್ಲೇ ಅವರಿಗೆ ಆದೇಶ ಪತ್ರವನ್ನು ನೀಡುವಂಥ ಕಾರ್ಯಕ್ರಮ, ವಿನೂತ್ನ ಅದ್ಭುತವಾದಂಥ ಕಾರ್ಯಕ್ರಮವನ್ನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಏಕೈಕ ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಹ್ಯಾರಿಸ್ ಸಾಹೇಬ್. ಹಾಗೆ ಈಗ ನೋಡಿ, ಎಷ್ಟೋ ಶಾಸಕರು ಇರ್ತಾರೆ, ಬರೀ ಜಸ್ಟ್ ಒಂದು ಹೆಲ್ತ್ ಚೆಕಪ್ ಮಾಡ್ಬೇಕಂದ್ರೆ ಯೋಚನೆ ಮಾಡ್ತಾ ಇರ್ತಾರೆ. ಇವ್ರು ನೋಡಿದ್ರೆ ಮೆಹಂದಿ ಕಾರ್ಯಕ್ರಮ ಮಾಡಿದ್ದು ಏನಾದ್ರೂ ಆಗ್ಲಿ, ಮತ್ತೆ ರೇಷನ್ ಹಂಚೋದಾಗ್ಲಿ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾರೆ. ಜನರ ಉಪಯೋಗಕ್ಕೋಸ್ಕರ ಮಾಡುವಂತ ಕಾರ್ಯಕ್ರಮಗಳು, ಜನರಿಗೆ ಬಹಳಷ್ಟು ಜನರಿಗೆ ಇದು ಉಪಯೋಗ ಆಗ್ಬೇಕು. ನನ್ನ ಜನ ಸಂತೋಷವಾಗಿರ್ಬೇಕು. ಅವ್ರು ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ತೀನಿ. ಇದು ನನ್ನ ಕುಟುಂಬ. ಶಾಂತಿನಗರ ನನ್ನ ಕುಟುಂಬ ಇದ್ದಂಗೆ. ಇಲ್ಲಿ ಯಾವ ಜಾತಿ ಧರ್ಮ ಮತ್ತೆ ಅನ್ಯತಾ ಭಾವನೆಗಳಿಲ್ಲ. ಇಲ್ಲಿ ಎಲ್ಲಾ ಜನಾಂಗದವರು ಕೂಡ ಅವ್ರನ್ನ ಪ್ರೀತಿಸಂತ ಜನಾಂಗ ಇಲ್ಲಿದೆ. ಅವ್ರನ್ನ ದ್ವೇಷಿಸುವಂತ ಜನಾಂಗ ಯಾರೂ ಇಲ್ಲ. ಪ್ರತಿಯೊಬ್ಬರು ಅವ್ರನ್ನ ಪ್ರೀತಿಸ್ತಾರೆ. ಅವ್ರು ಯಾರೇ ಇರಲಿ. ಇಲ್ಲಿ ರಾಜಕೀಯ ಉದ್ದೇಶ ಏನಿರಲಿ, ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇರಲಿಲ್ಲ. ಅವರ ಬರ್ತ್ಡೇ ಹೇಳ್ತಾರೆ, ನನ್ನ ಹುಟ್ಟುಹಬ್ಬ ಆಕಸ್ಮಿಕ ಹುಟ್ಟುಹಬ್ಬವನ್ನ ಮಾನವೀಯತೆ ಹಬ್ಬವಾಗಿ ಪರಿವರ್ತನೆ ಮಾಡಿ ಪ್ರತಿಯೊಬ್ಬರು ಮಾನವರಾಗಿ ಬದುಕಬೇಕು, ಪ್ರೀತಿ ವಿಶ್ವಾಸದಿಂದ ಬದುಕಬೇಕು, ಪ್ರೀತಿಯಿಂದ ಪಡಿಬೇಕು. ನನ್ನ ಪ್ರೀತಿ ಅವ್ರಿಗೆ ಕೊಡ್ತೀನಿ, ಅವ್ರ ಪ್ರೀತಿ ನಾನು ತಗೊಳ್ತೀನಿ. ಇದೇ ಅವ್ರ ಉದ್ದೇಶ. ಸಮಸ್ತ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕ ಬಂಧುಗಳಿಗೆ ನನ್ನ ಹೃದಯ ತುಂಬಿದ ನಮನಗಳು. 2008ರಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಶಾಸಕರಾದಂಥ ಹ್ಯಾರಿಸ್ ಅಣ್ಣನವರು ಅವರು ವಿದ್ಯಾರ್ಥಿ ಕಾಂಗ್ರೆಸ್ಸು ಮತ್ತು ಯುವ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಸೈನಿಕನಂತೆ ಪಕ್ಷದಲ್ಲಿ ತನ್ನ ಕಾರ್ಯಕ್ಷಮತೆಗಳನ್ನು ಮಾಡಿ ತದನಂತರ ಅದನ್ನು ಗುರುತಿಸಿ 2008ರಲ್ಲಿ ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನಾಗಿ ಪಕ್ಷ ಒಂದು ಸೂಚಿಸಿದಾಗ ಅವ್ರು ಬಂದು ಇಲ್ಲಿ ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 13,000ಕ್ಕೂ ಹೆಚ್ಚು ಮತಗಳ ಅಂತರವನ್ನು 15 ದಿನಗಳಲ್ಲಿ ಪ್ರಚಾರವನ್ನು ಮಾಡಿ ಗೆದ್ದಂಥ ಹ್ಯಾರಿಸ್ ಅಣ್ಣನವರು ತದನಂತರ ಶಾಂತಿನಗರ ವಿಧಾನಸಭಾ ಕ್ಷೇತ್ರವನ್ನು ಸತತವಾಗಿ 4 ಬಾರಿ ಗೆದ್ದು ಸುಮಾರು 15-16 ವರ್ಷಗಳಿಂದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಬ್ಬ ಹರಿದಿನಗಳು, ಅದು ಸಂಕ್ರಾಂತಿ ಇರ್ಬೋದು, ಯುಗಾದಿ ಇರ್ಬೋದು, ರಂಜಾನ್ ಇರ್ಬೋದು, ಮತ್ತೆ ಈ ರೀತಿಯ ಮಾನವೀಯತೆಯ ಹಬ್ಬ ಇರ್ಬೋದು, ಮತ್ತೆ ಎಲ್ಲ ಕ್ರಿಸ್ಮಸ್ ಇರ್ಬೋದು, ಎಲ್ಲ ಹಬ್ಬ ಹರಿದಿನಗಳನ್ನ ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಜನರನ್ನ 2 ಲಕ್ಷಕ್ಕೂ ಹೆಚ್ಚು ಇರ್ತಕ್ಕಂಥ ಮತದಾರನ, ಈಗ 2,30,000 ಏನೋ ಇದ್ದಾರೆ, ಆ ಮತದಾರನ ಪ್ರತಿನಿಧಿಸುವಂತ ಅವರು ಎಲ್ಲರನ್ನೂ ಕೂಡ ನನ್ನ ಕುಟುಂಬದಂತೆ ಅಂತ ತಿಳ್ಕೊಂಡು ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಜನರಿಗೆ ಅದು ಸ್ಯಾರಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಕಂಬಳಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಮತ್ತೆ ಹ್ಯಾಂಡಿಕ್ಯಾಪ್ ವೆಹಿಕಲ್ಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಮಕ್ಕಳಿಗೆ ಒಂದು ಸೈಕಲ್ಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಮತ್ತು ಎಲ್ಲ ಶಾಲಾ ಮಕ್ಕಳಿಗೆ, ಅದು ಸರ್ಕಾರಿ ಶಾಲೆ ಇರ್ಬೋದು, BBMP ಶಾಲೆ ಇರ್ಬೋದು, ಮತ್ತು ಅನುದಾನಿತ ಶಾಲೆ ಇರ್ಬೋದು, ಖಾಸಗಿ ಶಾಲೆ ಇರ್ಬೋದು, ಈ ಎಲ್ಲ ಶಾಲೆಗಳಿಗೂ ಕೂಡ ಮಕ್ಕಳಿಗೆ ಬ್ಯಾಗು, ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಮತ್ತು ಎಲ್ಲ ವೇತನಗಳನ್ನ, ಅದು ವೃದ್ಧಾಪ್ಯ ವೇತನ ಇರ್ಬೋದು, ಅಂಗವಿಕಲರ ವೇತನ ಇರ್ಬೋದು, ಮತ್ತೆ ಸಂಧ್ಯಾ ಸುರಕ್ಷಾ ಇರ್ಬೋದು, ಈ ರೀತಿ ಎಲ್ಲ ವೇತನಗಳ ಆದೇಶ ಪತ್ರಗಳನ್ನ ಸ್ಥಳದಲ್ಲಿಯೇ ಇಡೀ ಸುಮಾರು 1 ವಾರಗಳ ಕಾಲ ಆಟೋಗಳನ್ನು 7 ವಾರ್ಡ್ಗಳಲ್ಲಿ ಬಿಟ್ಟು ಪ್ರಚಾರವನ್ನ ಮಾಡಿ
ಜನಗಳನ್ನ ನೇರವಾಗಿ ಇಲ್ಲಿ ಬಂದು ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆ ಆದೇಶ ಪತ್ರಗಳನ್ನ ಕೊಡಿಸುವಂತ ಕಾರ್ಯಕ್ರಮ ಇರ್ಬೋದು. ಮತ್ತೆ ನಮ್ಮ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ನಿಂದ ಆಟೋಗಳಿರ್ಬೋದು, ಕಾರ್ಗಳಿರ್ಬೋದು, ಟೂ ವೀಲರ್ಗಳಿರ್ಬೋದು ಮಹಿಳೆಯರಿಗೆ, ಈ ರೀತಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಇಡೀ ಕ್ಷೇತ್ರದಲ್ಲಿ 224 ಕ್ಷೇತ್ರಗಳಲ್ಲಿ ಯಾರು ಕೂಡ ಯಾವ ರೀತಿಯ ಒಂದು ಕೆಲಸವನ್ನ ಮಾಡ್ಬೋದು ಅಂತಕ್ಕಂಥ ಇತರ ಶಾಸಕರಿಗೆ ಮಾದರಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು ಅದು ನಮ್ಮ ಶಾಸಕರಾದಂಥ ಹ್ಯಾರಿಸ್ ಅಣ್ಣನವರು. ಅದನ್ನ ಗುರುಸಿ ಇವತ್ತು ಸರ್ಕಾರ ಅವ್ರಿಗೆ ಬಿಡಿ ಚೇರಿದೆ. ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಶಾಸಕರಾದಂಥ ಹ್ಯಾರಿಸ್ ಅಣ್ಣನವರ ತಂದೆಯವರಾದಂಥ ಭದ್ರಾವತಿಯ ಮಾಜಿ ಪುರಸಭಾ ಅಧ್ಯಕ್ಷರಾಗಿದ್ರು, ಮತ್ತೆ ನಲ್ಪಾಡ್ ಗ್ರೂಪ್ನ ಚೇರ್ಮನ್ ರವರಾಗಿದ್ದಾರೆ. ಅವರ ಒಂದು ಜನ್ಮದಿನದ ಒಂದು ಸವಿ ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮ ಜನಪರವಾದಂಥ ಕಾರ್ಯಕ್ರಮ. ಇಲ್ಲಿ ಯಾವುದೇ ಆಡಂಬರ ಇಲ್ಲ, ಯಾವುದೇ ರೀತಿಯಾದಂಥ ಮನರಂಜನೆ ಕಾರ್ಯಕ್ರಮಗಳಿಲ್ಲ. ಜನರಿಗೆ ಉಪಯೋಗ ಆಗುವಂಥದ್ದು ಆಧಾರ್ ಕಾರ್ಡ್ ವಿಚಾರ ಇರ್ಬೋದು, ಮತದಾರರ ಕಾರ್ಡ್ಗಳ ವಿಚಾರ ಇರ್ಬೋದು, ಪೆನ್ಷನ್ಗಳ ವಿಚಾರ ಇರ್ಬೋದು, ವಿದ್ಯಾರ್ಥಿ ಮಕ್ಕಳಿಗೆ ಸೈಕಲ್ಗಳನ್ನ ಟಾಪ್ ಸ್ಕೋರ್ ಪಡೆದಿರ್ತಕ್ಕಂಥ ಶಾಲೆಗಳಲ್ಲಿ ಪ್ರತಿಯೊಂದು ಎಲ್ಲಾ ಶಾಲೆಗಳಲ್ಲಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲಾ ಶಾಲೆಗಳಿಗೆ ಗುರುತಿಸಿ ಆ ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು. ಅದರಿಂದ ಈ ರೀತಿ ಎಲ್ಲಾ ಕಾರ್ಯಕ್ರಮಗಳನ್ನ ಅವರು ಆಯೋಜನೆಯನ್ನ ಮಾಡಿ ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹಬ್ಬದ ವಾತಾವರಣ. ಯಾಕೆಂದ್ರೆ ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಎಲ್ಲ ಒಂದು ಜಾತಿ ಧರ್ಮ ವರ್ಗದವರನ್ನ ಜೊತೆಲಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಇವತ್ತು ನಮ್ಮ ಶಾಸಕರಾದಂಥ ಹ್ಯಾರಿಸ್ ಅಣ್ಣನವರು ಮಾಡ್ತಾ ಇದ್ದಾರೆ. ಆದ್ರಿಂದ ಸತತವಾಗಿ 4 ಬಾರಿ ಅಲ್ಲ, ಇನ್ನೂ 10 ಅಲ್ಲ 15 ಬಾರಿ ಕ್ಷೇತ್ರದಲ್ಲಿ ಯಾರೇ ಬಂದ್ರು ಅವರೇ ಶಾಸಕರಾಗಿರ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಲ್ಲಿ, ನಾನು ಕೂಡ ವಿದ್ಯಾರ್ಥಿ ಕಾಂಗ್ರೆಸ್ ಇಂದ ಬಂದಿರ್ತಕ್ಕಂಥವನು, ನಾನು ಸರ್ಕಾರದಲ್ಲಿ ಮನವಿಯನ್ನ ಮಾಡ್ಕೊಳ್ಳೋದು, ಇಂಥ ಜನಪರವಾದಂಥ ಮನಸ್ಸುಳ್ಳಂತ ವ್ಯಕ್ತಿಯವರಿಗೆ ರಾಜ್ಯದಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಮಂತ್ರಿಯ ಒಂದು ಉನ್ನತ ಸ್ಥಾನವನ್ನು ಕೊಟ್ರೆ ಇಡೀ ರಾಜ್ಯಕ್ಕೆ ಅವರ ಸೇವೆ ಸಲ್ತದೆ ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಅದರಿಂದ ಎಲ್ಲರೂ ಕೂಡ ಇಡೀ ಕ್ಷೇತ್ರದಲ್ಲಿ ಯಾರು ಲೈವ್ ನೋಡ್ತಾ ಇದ್ದಾರೆ ಅವರೆಲ್ಲ ಬಂದು ಇಲ್ಲಿ ಎಲ್ಲಾ ರೀತಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ, ಅದು ನೇತ್ರ ತಪಾಸಣೆ ಇರ್ಬೋದು, ಆರೋಗ್ಯ ತಪಾಸಣೆ ಇರ್ಬೋದು, ಕ್ಯಾನ್ಸರ್ ಚೆಕಪ್ ಇರ್ಬೋದು, ಎಲ್ಲಾ ರೀತಿಯ ತಪಾಸಣಾ ಕೆಲಸಗಳನ್ನ ಇವತ್ತು ನಡೆಸ್ತಾ ಇದ್ದಾರೆ. ಅದರಿಂದ ಇದು ಒಂದು ಒಳ್ಳೆಯ ಜನಸೇವೆ, ಜನಾರ್ದನ ನಮಗೆ ಜೀವ ಕೊಟ್ಟಂತವ್ರನ್ನ ನೋಡ್ಕೊಳ್ಳಲ್ಲ ಅಂದ್ರೆ ಸಮಾಜ ಎಷ್ಟು ಒಳ್ಳೇದು ಕೆಟ್ಟದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸ್ವಂತ ತಂದೆ ತಾಯಿನ ನಮ್ಮ ಮಕ್ಕಳೇ ನೋಡ್ಬೇಕು, ಅವರೇ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ರೆ ನಮ್ಗೆ ಸಂತೋಷ. ಕೆಲವರು ಒಬ್ಬೊಬ್ಬರೇ ಬರ್ತಾರೆ ಪಾಪ, ಕೆಲವರಿಗೆ ನಿಜವಾಗ್ಲೂ ಕಷ್ಟ ಇರ್ಬೋದು, ಮಕ್ಳು ಕೆಲಸ ಮಾಡಕ್ ಹೋಗ್ಲಿಲ್ಲ ಅಂದ್ರೆ ತಿನ್ನಕ್ ಸಿಗದೆ ಇರೋ ಪರಿಸ್ಥಿತಿ ಕೂಡ ಇರಬಹುದು, ಇಲ್ಲ ಅಂತ ಹೇಳಕ್ ಆಗಲ್ಲ. ಆದ್ರೆ ನಾವು ನಮ್ಮ ಮುಂದಿನ ಪೀಳಿಗೆ ತಂದೆ ತಾಯಿಯನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂತ ಜನರೇಷನ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಬಹಳ ಸಂತೋಷ. ಮತ್ತೊಂದು ಬಾರಿ ನಮ್ಮ ಚಂದ್ರು ಮತ್ತು ಅಭಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಹಾಗೂ ಹುಟ್ಟುವಂತವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ.